4 ಕೊಪ್ಪರಿಗೆ ಬರೇ ಪಲ್ಯ ಹೋಗೈತ್ರಿ ನೀರು ಒಂದು 8 ಪಕ್ಕೆ ಇದು ಕೊಪ್ಪರಿಗೆ ಸಾರು ನಿನ್ನ ಒಂದೇ ಒಂದು ದಿವಸ 105 ಕ್ವಿಂಟಲ್ ಅಕ್ಕಿ ಹೋಗ್ಯಾವ. ಬರೇ ನಾವು ಮಾಲ್ದಿ ತಂದು ಕೊಡಲ್ಲ ಅವರು, ರೊಟ್ಟಿ ಕೊಡ್ತಾರ, ಎಣ್ಣೆ ಇದು ಕಡ್ಲಿ ಹೋಳಿಗೆ ಕೊಡ್ತಾರ, ಕಟ್ಟಿಗೆ ಹೇರ್ಕೊಂಬರ್ತಾರ. ಕಟ್ಟಿಗೆ ಎಷ್ಟು ಬೇಕು ಈ ಸಲ ಬಂದ್ರೆ 220 ಟ್ರಿಪ್ ಕಟ್ಟಿಗೆ ಬಂದವ್ರಿ ಹಳ್ಳಿಲಿ. ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ ಭವ ಕಳೆವ ಸ್ನೇಹಿತರೆ, 2025 ಗವಿಸಿದ್ದೇಶ್ವರ ಮಹಾರಥೋತ್ಸವದ ಮಹಾದಾಸೋಹಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ದಾಸೋಹ ಮಾಡುತ್ತಲೇ ಧರ್ಮವನ್ನು ಉಳಿಸುತ್ತಲೇ ಧರೆಯನ್ನು. ಇವತ್ತು ನಾವು ಮಹಾದಾಸೋಹದಲ್ಲಿ ಅಡಿಗೆ ಮೆಗಾ ಕಿಚನ್ ಅಡಿಗೆ ಕೋಣೆಯಲ್ಲಿದ್ದೀವಿ. ನಮ್ಮ ಜೊತೆಗೆ ಹಿರಿಯರಾದಂತ ಶರಣಪ್ಪ ಗೌಡ್ರು ಇದ್ದಾರೆ. ಗೌಡ್ರ ನಮಸ್ಕಾರ ರೀ. ನಮಸ್ಕಾರ ಸರ್. ಮತ್ತೆ ಹೋದ ವರ್ಷದಂತೆ ಇದೇ ವರ್ಷನೂ ಸಿಕ್ಕಿವಿ. ಹೌದೌದೌದು. ಈಗ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಏನ್ ತೋರಿಸ್ತೀರಿ ಹೇಳ್ರಿ ಅಜ್ಜನ ಜಾತ್ರೆಗೆ? ಎಲ್ಲ ರೈಸ್ ಮಾಡೋದು ಎಲ್ಲ ಇನ್ ಮಾಡ್ತಾರ. ಆಮೇಲೆ ಚೆಕ್ ಬಾಲ್ದಿ ಕಟ್ಟಿ ಅದಾವ್ರಿ. ಎಲ್ಲಾ ಸ್ವ ಇಚ್ಛಲಿದ್ದ ಎಲ್ಲರೂ ಸೇವಾ ಮಾಡ್ತಾರೆ. ಗೌಡ್ರ ಈಗ ಫಸ್ಟ್ ನಮ್ಗ ಸ್ವೀಟ್, ಈಗ ಊಟ ಮಾಡಕ್ಕಿಂತ ಮುಂಚೆ ತಾಟ್ನಾಗ ಏನಕ್ಕೆ ಅಂತೀವಿ ಹೇಳ್ರಿ? ಸ್ವೀಟ್ ಹಾಕಂತೀವಿ. ಸ್ವೀಟ್ ತೋರಿಸ್ಬಿಡು ಬರ್ರಿ. ಎಷ್ಟು ಬಂದೈತ್ರಿ ಈ ವರ್ಷ ಸ್ವೀಟ್? 300 ಕ್ವಿಂಟಲ್ ಬಂದತ್ರಿ. 300 ಕ್ವಿಂಟಲ್ ರೀ. ಹೋದ ವರ್ಷ 250 ಕ್ವಿಂಟಲ್. 250 ಕ್ವಿಂಟಲ್ ಹೋದ ವರ್ಷ ರೀ. ಈ ವರ್ಷ 300 ಕ್ವಿಂಟಲ್ ರೀ. ಒಂದು ಊರಿನೊಳಗೆ ಸ್ವ ಹೆಚ್ಚಲಿದ್ದ ಮತ್ತೆ ಅವ್ರೊಂದು 50 ಕ್ವಿಂಟಲ್ ಮಾಡ್ಕೊಂಡ್ ಬಂದಾರ್ರಿ. ಓಕೆ, ಹ್ಞೂನ್ರಿ. ಸೊ ಹಂಗಾಗಿ ನಮ್ಮ ಏನೇ ಇದೈತಲ್ರಿ, 20 ಮಂದಿ ಅಜ್ಜಾರ್ ಕಮಿಟಿ ಇದೈತಲ್ಲ, ಆ 20 ಮಂದಿದು 250 ಕ್ವಿಂಟಲ್ ನಾವು ಮಾಡಿಸ್ತೀವಿ. ಆದ್ರೆ ಉಳ್ಕೆದ್ದು ಏನೈತೆ ಸ್ವ ಇಚ್ಛೆಲಿದ್ದ ಹಂಚಿನಾಳವರು, ಹಲಗೇರಿಯರು, ಬನಾಪುರದವರು, ಇವೆಲ್ಲ ಏನೇನು ಊರದವು, ಬನ್ನಿಕೊಪ್ಪ, ಇವ್ರು ಸ್ವ ಇಚ್ಛೆಲಿದ್ದ ಮಾಡ್ಕೊಂಬಂದಾರ್ರಿ. ಹೊಳ್ಳಿ ಒಂದು 50 ಕ್ವಿಂಟಲ್ ಮತ್ತೆ ಜಾಸ್ತಿ ಆಗೈತ್ರಿ. ಎಕ್ಸ್ಟ್ರಾ ಮತ್ತೆ 50 ಕ್ವಿಂಟಲ್ ಆಗೈತ್ರಿ. 300 ಕ್ವಿಂಟಲ್ ಇವತ್ತು ಮಾಲ್ದಿ. ಸ್ನೇಹಿತರೆ ನೋಡಿ, 300 ಕ್ವಿಂಟಲ್ ಮಾದ್ಲಿ ಈ ವರ್ಷ ಬಂದಿರೋದು. ಈಗ ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ಜಿಲೇಬಿ ಕೊಟ್ಟಿದ್ದಾರೆ. 22 ಲಕ್ಷ ಜಿಲೇಬಿ ಮಾಡಿದ್ದಾರೆ ಸ್ವಾಮಿ. ಈಗ ಆಲ್ರೆಡಿ ದಾಸೋಹ ನಡೀತು. ಜಿಲೇಬಿ ಮತ್ತು ಹೋಳಿಗೆ, ಕಡ್ಲಿ ಹೋಳಿಗೆ, ಕರ್ಚಿಕಾಯಿ, ಸಿಣ್ಣಿನೂ ಕೊಟ್ಟಾರಿ. ಸಿಣ್ಣಿ 45-50 ಕ್ವಿಂಟಲ್ ಸಿಣ್ಣಿ ಕೊಟ್ಟಾರ. ಸಿಣ್ಣಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಒಂದು ಸ್ವೀಟ್ ಅದು. ನಾವು ಸಿಣ್ಣಿ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನಂತ ಕರೀತಾರಂತ ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಸೊ ಈಗ ನೋಡಿ, ಇಲ್ಲೆಲ್ಲ ಆಲ್ರೆಡಿ ಹಾಲು ತಗೊಂಡ್ಬರ್ತಾ ಇದಾರೆ. ಹಾಲು ಸರ್ ಎಲ್ಲಿಗೆ ಹೋಗ್ತಾ ಇದೆ? ಹಾಲು ಮಾಲ್ದಿಗೆ ನೀಡಕ್ ಹೊಂಟಾರ್ರಿ. ಹಾಲಿಂದ ಮಾಲ್ದಿಗೆ ರೀ. ಅಲ್ಲ, ಮಾದ್ಲಿ ಜೊತೆಗೆ ಹಾಲು ರೀ, ತುಪ್ಪ, ಹಾಲು, ತುಪ್ಪ, ಚಟ್ನಿ ಎಲ್ಲ ಒಂದು ಮನೆಯಾಗ ಸಿಗಾಗಿಲ್ಲ, ನಮ್ಮ ಮಠದಾಗ ಸಿಗುತ್ತೆ. ಅಲ್ಲ ನಿಜ, ಮನೆಯಲ್ಲಿ ಒಂದೊಂದ್ಸರಿ ಸ್ವೀಟ್ಗೆ ಹಾಕನಕ್ ಹಾಲಿರಲ್ಲ, ತುಪ್ಪ ಇರಲ್ಲ. ಹೌದೌದು. ಮನ್ಯಾಗ ಮಾದ್ಲಿ ಮಾಡಿದ್ರೆ ಒಂದನಿ ನೀರ್ ಹಾಕಿ ತಿಂತಿರ್ತೀವಿ. ನಮ್ಮ ಅಜ್ಜಾರ ಹಾಲು ಐತೆ ಇಲ್ಲ, 800 1000 ಲೀಟರ್ ಹಾಲು ರೀ. ತುಪ್ಪ ಯಾಕೆ ಇಲ್ಲ ಅಂತಾರೆ ಅಜ್ಜಾರ, ತುಪ್ಪ ಯಾಕೆ ಹಾಕಿ ಇಲ್ಲ ಅದ್ರಾಗ, ಹಾಲು ಯಾಕಿಲ್ಲ ಅಂತ ಕೇಳ್ತಾರೆ. 1000 ಲೀಟರ್ ಹೋಗುತ್ತೆ ಒಂದು ದಿವಸಕ್ಕೆ ಹಾಲು. 1000 ಲೀಟರ್ ತುಪ್ಪ. ಇವು ಡಬ್ಬಿ ಗಟ್ಲೆ ಇರೋ ತುಪ್ಪ, ಡಬ್ಬಿ ಗಟ್ಲೆ. ಎಲ್ಲೋ ಕೇಳ್ತಿದ್ದು ಕುಂಭಮೇಳ ಅಂತ ನಡೀತೈತಲ್ಲ, ನಿನ್ನೆ ಕೊಪ್ಪಳದಾಗ ನಡೀತ್ರಿ ನೋಡಿ. ನಿನ್ನೆ ಅದ್ದೂರಿಯಾಗಿ ಗವಿಸಿದ್ದೇಶ್ವರ ರಥೋತ್ಸವ ನಡೀತು. ತುಂಬಾ ಜನ ಸೇರಿದ್ರು, ವಿಜೃಂಭಣೆಯಿಂದ ಜಾತ್ರೆ ಮಾಡಿದ್ವಿ ನಾವೆಲ್ಲ. ಆದರೆ ನಾವು ಇವತ್ತು ಯಾಕೆ ದಾಸೋಹಕ್ಕೆ ಬಂದಿದ್ದೀವಿ ಅಂತಂದರೆ, ನಿನ್ನೆ ಸಿಕ್ಕಾಪಟ್ಟೆ ರಶ್ ಇತ್ತು ದಾಸೋಹದಲ್ಲಿ. ಎಲ್ಲರೂ ಗಜಿಬಿಜಿ, ಎಲ್ಲರೂ ತಿಕ್ಕಾಡ್ತಾ ಇದ್ರು. ಅಂಥದ್ರಲ್ಲಿ ನಾವು ನಿಮ್ಗೆ ದಾಸೋಹ ತೋರ್ಸೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಇವತ್ತು ತೋರ್ಸೋಣ ಅಂತ ಬಂದಿದ್ದೀವಿ. ನೋಡ್ರಿ, 4 ಕೊಪ್ಪರಿಗೆ ಬರೇ ಪಲ್ಯ ಹೋಗೈತ್ರಿ. ನಿನ್ನೆ 4 ಕೊಪ್ಪರಿಗೆ ಪಲ್ಯ, ಒಂದು 8 ಪಕ್ಕೆ ಇದು ಕೊಪ್ಪರಿಗೆ ಸಾರು. ನಿನ್ನೆ ಒಂದೇ ಒಂದು ದಿವಸ 105 ಕ್ವಿಂಟಲ್ ಅಕ್ಕಿ ಹೋಗ್ಯಾವ. 105 ಕ್ವಿಂಟಲ್ ಅಕ್ಕಿ ಹೋಗ್ಯಾವ. ನೋಡಿ ಸ್ನೇಹಿತರೆ, ಇದು 105 ಕೆಜಿ ಎಲ್ಲ ಕ್ವಿಂಟಲ್ ಲೆಕ್ಕದಲ್ಲಿ. ನಮ್ಮ ಅಜ್ಜನ ಜೊತೆ ಏನೇ ಮಾತಾಡಿ ನೀವು? ಕ್ವಿಂಟಲ್ ರೀ. ಬೆಳಿಗ್ಗೆ ಕೆಜಿ ಇದೆ ಇಲ್ರಿ, ಕ್ವಿಂಟಲ್ ಮ್ಯಾಗ ಮಾತಾಡ್ರಿ ನಮ್ಮ ಅಜ್ಜನ ಜಾತ್ರೆಗೆ. ನಾವು ಬೆಳಿಗ್ಗೆ 8 ಲಕ್ಷ ಮಿರ್ಚಿ ಮಾಡ್ತಾ ಇದೀವಿ ಅಂತ ವಿಡಿಯೋ ಹಾಕಿದ್ವಿ. ಅಲ್ಲಿ ಆ 8 ಲಕ್ಷ ಮಿರ್ಚಿಗೆ ಯೂಸ್ ಮಾಡಿರೋಂತ ಉಪ್ಪು 1 ಕ್ವಿಂಟಲ್ ಅಂತ. ಆ ಮಿರ್ಚಿಗೆ ಯೂಸ್ ಮಾಡೋಂತ ತುಪ್ಪ ಇದೆ, ಉಪ್ಪು ಐತೆ, 1 ಕ್ವಿಂಟಲ್ ಉಪ್ಪು ರೀ. ಆ ಕ್ವಿಂಟಲ್ ಉಪ್ಪು ಹೋಗೈತಂದ್ರೆ ಅದಕ್ಕೆ ಹಸಿ ಟೇಸ್ಟ್ ಹೋಗಿರ್ಬೋದು, ಮತ್ತೆ ಎಣ್ಣೆ ಎಷ್ಟು ಹೋಗಿರ್ಬೋದು, ಅದ್ರ ಮೇಲೆ ವಿಚಾರ ಮಾಡಿ ಮಾಡ್ರಿ. ಎಲ್ಲ ನಮ್ಮ ಅಜ್ಜ ಏನಂತಾನ, ಪ್ರತಿ ಒಬ್ಬರಿಗೆ ಮುಟ್ಟಬೇಕು ಅದು ಮಿರ್ಚಿ. ಪ್ರತಿ ಒಬ್ಬರಿಗೆ. ಯಾರು ಅಜ್ಜನ ಜಾತ್ರೆಯಲ್ಲಿ ಮಿರ್ಚಿ ಸಿಕ್ಕಿಲ್ಲ ಅನ್ನಂಗಿಲ್ರಿ. ಮಿರ್ಚಿಗ್ರ ಮದ್ವೆಗೆ ಹೋಗ್ಬಿಟ್ಟು ಅನ್ನ ಸಿಕ್ಕಿಲ್ಲ, ಸಾಂಬಾರ್ ಸಿಕ್ಕಿಲ್ಲ ಅಂತ ಜಗಳ ಆಡ್ತೀವಿ. ಹಂಗಿಲ್ರಿ, ನಮ್ಮ ಅಜ್ಜನ ಮಠದಾಗ ಎಲ್ಲರಿಗೆ ಸಿಗಬೇಕು. ಇದು ಮಾಲ್ದಿರಿ. ಇದು ಮಾದ್ಲಿ ಯಾವ ಊರಿಂದ ಬಂದಿರೋದು? ಇದು ತಿಗಿರಿ, ಹನಕುಂಟಿ, ಮತ್ತೂರು, ಬೇಳೂರು, ಬಟಗೇರಿ, ಬಿಸನಹಳ್ಳಿ, ಬಿಕ್ಕನಹಳ್ಳಿ, ಹಂದ್ರಾಳು, ಹಣವಾಳು, ಒದ್ನಾಳು, ಕೂಳೂರು, ಗೊಂಡಬಾಳು, ಸುತ್ತಮುತ್ತ 40 ಹಳ್ಳಿ ಅಂತ 40 ಹಳ್ಳಿ ಒಳಗೆ ಹಾಕಿ ಬಂದಿರ್ತೀವ್ರಿ. ನಮ್ಮ ಒಂದು ಕಮಿಟಿ ಐತೆ, ಕಮಿಟಿಯವರು ಕೊಟ್ಟಿರ್ತಾರ. ನಾವು ಶಂಕರಪ್ಪ ನಾವು ಅಂತ ಹೇಳಿ ಇಬ್ಬರು ಇದೀವಿ.
ನಾವು ಇದನ್ನ ಅಷ್ಟು ಸಪ್ಲೈ ಮಾಡ್ತೀವಿ 250 ಕ್ವಿಂಟಲ್ ಮನೆ ಊರಿಗೆ ಹಾಕಿ ಬಂದಿರ್ತೀವಿ. ಆ ಪ್ರಕಾರ ಎಲ್ಲ ಹಿರಿಯರು ಊರ ದೈದರು ತೊಗೊಂಬಂದು ಮಠಕ್ಕೆ ಮುಟ್ಟಿಸ್ತಾರೆ ರೀ. ಅದು ಮೆರವಣಿಗೆ ಮುಖಾಂತರ ಮುಟ್ಟಿಸ್ತಾರೆ. ಗ್ರೇಟ್. ನೋಡಿ ಇವತ್ತು ನಾವು ಅಜ್ಜರ ಮಠದಿಂದ ಒಂದು 250 ಕ್ವಿಂಟಲ್ ಮಾದಲಿ ಮಾಡಿಸ್ತಾರೆ ಅಜ್ಜರ ಒಂದು ನೇತೃತ್ವದಲ್ಲಿ. ಆ ಕಮಿಟಿ ಮೆಂಬರ್ ಗೌಡ್ರ ಸಂಸ್ಥೆ ಇವರೆಲ್ಲ ಹೋಗಿ ಸೇವಕರೇ ಕಮಿಟಿ ಮೆಂಬರ್ ಸೇವಕರು ನಾವು ಸೇವಕರೇ. ಹೌದೌದು. ಸೊ ನಮ್ಮಂತ ಸೇವಕರು ಎಲ್ಲರೂ ಹೋಗಿ ಹಳ್ಳಿಗೆಲ್ಲ ಮಾದಲಿಗೆ ಬೇಕಾದಂತ ಹಿಟ್ಟು ಬೆಲ್ಲ ಎಲ್ಲ ಕೊಟ್ಟು ಬರ್ತೀವಿ. ನಂತರ ಅಲ್ಲಿ ಇರುವಂತ ಗ್ರಾಮಸ್ಥರು ಮಹಿಳೆಯರು ತಾಯಂದ್ರು ನೀಟಾಗಿ ಅದನ್ನ ಮಾದಲಿ ಎಲ್ಲ ತಯಾರು ಮಾಡಿ, ಜೊತೆಗೆ ಬರೀ ನಾವು 50 ಕ್ವಿಂಟಲ್ದು ಕೊಟ್ಟಿದ್ರೆ 50 ಕ್ವಿಂಟಲ್ದು ಮಾತ್ರ ಮಾಡಲ್ಲ ಗೌಡ್ರವ್ರು. ಮತ್ತೆ ತಮ್ಮ ಇಷ್ಟು ಕೈಲಿ ಅದ್ರಾಗ ಹಾಕಿ ಸ್ವಚ್ಛಲಿಂದ ಮಾಡಿಕೊಡ್ತಾರೆ ಸರ್. ನಾವು ಬರೇ ನಾವು ಮಾಲ್ದಿ ತಂದು ಕೊಡಲ್ಲ. ಅವರು ರೊಟ್ಟಿ ಕೊಡ್ತಾರ, ಎಣ್ಣೆ ಇದು ಕಡ್ಲಿ ಹೋಳಿಗೆ ಕೊಡ್ತಾರ, ಕಟ್ಟಿಗೆ ಹೇರ್ಕೊಂಬರ್ತಾರ. ಕಟ್ಟಿಗೆ ಎಷ್ಟು ಬೇಕು ಈ ಸಲ ಬಂದ್ರೆ 220 ಟ್ರಿಪ್ ಕಟ್ಟಿಗೆ ಬಂದವ್ರಿ ಹಳ್ಳಿಲಿದ್ದ. ಕಟ್ಟಿಗೆ 220 ಟ್ರಿಪ್ ಹಳ್ಳಿಲಿದ್ದ ಬರೀ ಕಟ್ಟಿಗೆ ಮತ್ತೆ ಬದ್ಲಲ್ಲ. ಎಷ್ಟು ಭಕ್ತರು ಇದಾರ ನಮ್ಮ ಅಜ್ಜನ ಮೇಲೆ. 11 ಹೇಳ್ದಿನಲ್ರಿ, 11 ತಿಂಗಳ ನಮ್ಮ ಹಿಂದಿರ್ತಾನ ಅಜ್ಜ. 1 ತಿಂಗಳ ಪಾದ ರೆಡಿಯಾಗಿ ನಾವು ಇಲ್ಲಿ ಸೇವಾ ಮಾಡಕ್ ಬರ್ತೈತಿ. ಈಗ ಹೇಳ್ರಿ, ನಮಗೆ ಮಾದ್ಲಿ ತೋರಿಸ್ಬಿಟ್ರಿ. ಮಾದ್ಲಿಗೆ ಜೊತೆಗೆ ಪಲ್ಯ ಹಾಕ್ತಿವಿ, ಹಾಲು ಹಾಕ್ತಿವಿ, ತುಪ್ಪ ಹಾಕ್ತಿವಿ, ಎಲ್ಲಾ ತೋರ್ಸ್ ಬರ್ರಿ. ನಮಗೆ ಇಲ್ಲಿ ಹಾಲು ಅದೇ ಹಾಲಿಂದ ಬರ್ರಿ ತೋರ್ಸ್ ಬರ್ರಿ. ಹಾಲಿನ ಕೊಠಡಿ, ಇಲ್ಲಿ ಹಾಲಿರುತ್ತೆ. ಸೊ ಇಲ್ಲಿ ಕಾಸಿದಾರೆ. ಈಗ ಹಾಲಿನ ಬಗುಣಿ ಮುಂಜಾನೆ ಅದು ತುಂಬಿತ್ತು, ಇದು ತುಂಬಿರ್ತೈತ್ರಿ. ಇವು 500 ಲೀಟರ್ ಹಿಡಿತೈತೆ. ಇವು 2 ತುಂಬಿದ್ವು ಹಾಲು. 2 ತುಂಬಿದ್ವು ಹಾಲು. ಗ್ರೇಟ್. ಹಾಲು ಎಲ್ಲಿಂದ ಬರುತ್ತೆ ಗೌಡ್ರೆ? ಡೈರಿಲಿದ್ದ ಕೊಡ್ತಾರ, ಭಕ್ತರು ಕೊಡ್ತಾರ, ಯಾವ್ದು ಪ್ರಶ್ನೆದಿಲ್ಲ. ಏನು ಇವದವ್ರ ಡೈರಿ ಅವ್ರು ತಂದು ಹಾಕಿ ಹೋಗ್ಬಿಡ್ತಾರೆ. ಹೌದೌದು. ಅಲ್ಲ, ಈಗ ರೈತರ ಹತ್ರ ದುಡ್ಡು ಕೊಡ್ತು ಏನಿಲ್ರಿ, ದುಡ್ಡಿಂದ ಅಲ್ಲಿರ್ದ ತಾವ ಸ್ವಚ್ಛಲಿದ್ದ ಕಳಿಸ್ತಾರೆ. ಮಿಲ್ಲರ್ಸು ಬ್ಯಾರ್ಲ್ ಕಳಿಸ್ತಾರೆ, ಎಣ್ಣೆ ಬ್ಯಾರ್ಲು. ಕಾಯಿಪಲ್ಯ ಕಳಿಸ್ತಾರೆ. ಯಾರು? ಇವರು ಖರೀದಾರ. ತರಕಾರಿ ಏನ್ ಮಾಡ್ತಾರಲ್ಲ ಹೆಚ್ಚಿಂದ ಅಷ್ಟು ಮಠ ಕಳಿಸಿ. ನೋಡಿ ಸ್ನೇಹಿತರೆ, ಇಲ್ಲಿ ಹಳ್ಳಿಲಿ ಇರ್ತಾರಲ್ಲ ರೈತರು, ಅವರು ಸ್ವ ಇಚ್ಛೆಯಿಂದ ಡೈರಿ ಅವರಿಗೆ ಕೊಡ್ತಾರೆ. ನೋಡ್ರಪ್ಪ, ಅಜ್ಜನ ಜಾತ್ರೆಗೆ ಹಾಲು ಕೊಡ್ರಿ ಅಂತ ಡೈರಿ ಅವ್ರಿಗೆ ಕೊಡ್ತಾರೆ. ಡೈರಿ ಅವ್ರು ತಗೊಂಡ್ಬಂದು ಅಜ್ಜನ ಜಾತ್ರೆಗೆ 1000 ಲೀಟರ್ ಹಾಲು ಕೊಟ್ಟಿದ್ದಾರೆ. ಈ ತರದ್ದು 2 ಪಾತ್ರೆ ತುಂಬಿತ್ತು. ಈಗ ಆಲ್ರೆಡಿ ನೋಡಿ ಇದು ಖಾಲಿ ಆಗೋಗಿದೆ. ಇದು ಒಂದು ಪಾತ್ರೆ ಖಾಲಿ ಆಗಿದೆ. ಮಧ್ಯಾಹ್ನ ಈಗ 1 ಗಂಟೆ ಸುಮಾರು ಟೈಮು. 1 ಗಂಟೆ ಅನ್ನೋಷ್ಟರಲ್ಲಿ 1 ಪಾತ್ರೆ ಖಾಲಿ ಆಗಿದೆ ಹಾಲಿಂದು. ಇದೊಂದು ಫುಲ್ ಐತ್ರಿ. ಇದೊಂದು ಫುಲ್ ಐತಿ. ಈಗ ಸೊ ನೆಕ್ಸ್ಟ್ ಇದನ್ನ ಖಾಲಿ ಮಾಡ್ತಾರೆ. ಸಂಜೆ ಖಾಲಿ ಮತ್ತೆ 5ಕ್ಕೆ ಬರ್ತಾವ. ಇವ್ರು ಯಾರೋ ಮಲ್ಕೊಂಬಿಟ್ಟಿದ್ದಾರೆ. ಮತ್ತೆ ಸೇವಾ ಮಾಡಿ ಮಲ್ಕೊಂಡಾರ್ರಿ ಅವರು. ಯಾಕಂದ್ರೆ ರಾತ್ರಿ 2 ಗಂಟೆಗೆ ಮಲ್ಕೊಂಡಾರ, 2 ಮಠ ಎದ್ದಾರ. ಮಲ್ಗೆ ಕೊಟ್ಟಿಲ್ಲ ನೀವು ಅಲ್ರಿ, ಸೇವಾ ಮಾಡಿ ಮಲ್ಕೊಂಡಾರ. ಏನ್ ಮಾಡ್ತಾ ಇದ್ರು ಅವರು? ಹಾಲಿಂದ ಹಾಲ್ ಕಾಸೋದು. ನೈಟ್ ಫುಲ್ ಹಾಲ್ ಕಾಸು ಮಕ್ಕೊಂಬಿಟ್ಟಿದ್ದಾರೆ. ಗ್ರೇಟ್. ನೋಡಿ ಇವತ್ತು ಯಾವ ಮಟ್ಟಕ್ಕೆ ಸೇವೆ ಮಾಡ್ತಾರಂದ್ರೆ ನಿಜವಾಗ್ಲೂ ನನಗೆ ಮನದಾಳದಿಂದ ಹೇಳ್ತಿದ್ದೀನಿ ಸ್ನೇಹಿತರೆ ಈ ವಿಷಯನ. ಅಲ್ಲಿ ಕುಂತು ಟೈಮ್ ಪಾಸ್ ಮಾಡ್ತಿರ್ತಾರೆ, 1000 ರೂಪಾಯಿ ಕೂಲಿ ಕೊಟ್ಟರು ಕೂಡ. ಆದರೆ ಸೇವೆಗಂತ ಬಂದಾಗ ರಿಯಲಿ ಹೇಳ್ತೀನಿ, ರೆಸ್ಟ್ಲೆಸ್ ಅಂತ ನಾವೇನು ಹೇಳ್ತೀವಲ್ಲ, ರೆಸ್ಟ್ಲೆಸ್ ಆಗಿ ಅವರು ಸೇವೆ ಮಾಡ್ತಾರೆ. ಕಣ್ಣಿಗೆ ನಿದ್ದೆ ಇಲ್ಲಾರ್ದಂಗೆ ಸೇವೆ ಮಾಡ್ತಾರೆ. ಇವತ್ತು ಗೌಡ್ರ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ಸುಮಾರು ಈಗ ಅವ್ರು ಆಲ್ರೆಡಿ ತಮ್ಮ ಸ್ವಂತ ಖರ್ಚು ಇಟ್ಕೊಂಡು ಹಳ್ಳಿಗೂ ತಿರುಗ್ತಾರೆ. ಗಣ ಖಾಲಿ ಚಕ್ರ ಕಟ್ಕೊಂಡು ತಿರುಗಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಎಲ್ಲರಿಗೂ ಇಟ್ಟು ಕೊಟ್ಟು ಅದೆಲ್ಲ ಸೇವೆ ಮಾಡ್ತಾರೆ ಅಜ್ಜರು. ನಿಜವಾಗ್ಲೂ ನಾವು ಒಬ್ಬರ ಅಲ್ಲ ರೀ, ಶಂಕರಪ್ಪ ಅಂಗಡಿ ಅಂತ ಅವರು ನಾವು ಸೇರಿ ಮತ್ತೆ ಗೆಳೆಯರ ಬಳಗ, ಗೆಳೆಯರ ಬಳಗದ್ರ ಅಂತಲ್ಲ, ನಮ್ಮ ಒಬ್ಬರು ಅಂತಲ್ಲ. ಆದ್ರ ರಾಜೀವ್ ಶೆಟ್ಟರ್ ಅಂತದಲ್ಲ, ಅದಕ್ಕೆಲ್ಲ ಮುಖಂಡ ಏನು ಮಾಡಿ ನಮ್ಮ ಕೈಯಾಗ ಕೊಡ್ತಾರೆ. ನಾವು ಹಳ್ಳಿಗೆ ಹೋಗಿ ಎಲ್ಲಾ ಹಳ್ಳಿಗೆ ಮುಟ್ಟಿಸಿ ಬರೋ ಕರ್ತವ್ಯ ನಮ್ದು. ಅಜ್ಜಾರ ಅದನ್ನ ಹೇಳಿ ಆಶೀರ್ವಾದ ಮಾಡ್ಯಾರ, ಆ ಪ್ರಕಾರ ನಾವು ಮಾಡ್ತೀವಿ. ನೋಡಿ, ಇವ್ರ ಗೆಳೆಯರ ಬಳಗಕ್ಕೆ, ಇವ್ರ ಟೀಮ್ಗೆ ಆ ಗವಿಸಿದ್ದೇಶ್ವರನ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂಡ. ಬನ್ನಿ ಈಗ ಸೀದಾ ಹೋಗ್ಬಿಟ್ಟು ಪಲ್ಯ, ಸಾಂಬಾರು, ಅನ್ನ ಯಾವ ತರ ತಯಾರಾಗುತ್ತೆ ಅಂತ ನೋಡ್ಕೊಂಬರೋಣ. ಅದು ನಿಜವಾಗ್ಲೂ ನೋಡ್ರಿ, ತೋರಿಸ್ತು ಅಂತಾನೆ ಹೇಳ್ಬೋದು. ಬರ್ರಿ.